ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ದಿನಾಂಕ ಜುಲೈ 29, 2019ರಂದು 32 ವರ್ಷದ ಪೂಜಾ ಸಿಂಗ್ ಡೇ ಎಂಬ ಮಹಿಳೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ವಿಮಾನ ಹತ್ತಿದಳು. ಬೆಂಗಳೂರಿನಲ್ಲಿ ಇಳಿದ ನಂತರ ಆಕೆ ಮೊದಲೇ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ದ ಟ್ಯಾಕ್ಸಿ ಏರ್ಪೋರ್ಟ್ ನ ಹೊರಗೆ ನಿಂತಿತ್ತು. ಆ ಟ್ಯಾಕ್ಸಿ ಅವಳನ್ನು ಏರ್ಪೋರ್ಟ್ ನಿಂದ ಅವಳು ಬುಕ್ ಮಾಡಿದ ಹೋಟೆಲ್ಗೆ ಕರೆದುಕೊಂಡು ಹೋಯಿತು. ನಿಜ ಹೇಳ್ಬೇಕು ಅಂದ್ರೆ ಈ ಪೂಜಾ ಸಿಂಗ್ ಡೇ ಮೊದಲು ಮಾಡೆಲಿಂಗ್ ಮಾಡುತ್ತಿದ್ದಳು. ಆ ನಂತರ ಮದುವೆಯಾದಳು. ಮದುವೆಯ ನಂತರ ಅವಳು ಕೋಲ್ಕತ್ತಾದಲ್ಲಿ ತಮ್ಮ ಗಂಡನೊಂದಿಗೆ ವಾಸ ಮಾಡುತ್ತಾ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡುತ್ತಿದ್ದಳು. ಅದೇ ಕೆಲಸದ ಮೇಲೆ ಆಕೆ ಜುಲೈ 29, 2019ರಂದು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದಿದ್ದಳು. ಏರ್ಪೋರ್ಟ್ ನಿಂದ ಹೋಟೆಲ್ಗೆ ಟ್ಯಾಕ್ಸಿಯಲ್ಲಿ ಹೋಗುವಾಗ ಅವಳು ಟ್ಯಾಕ್ಸಿ ಡ್ರೈವರ್ ನೊಂದಿಗೆ ಮಾತನಾಡಿದಳು. ಆ ಡ್ರೈವರ್ ನ ಸ್ವಭಾವ ಅವಳಿಗೆ ತುಂಬಾ ಇಷ್ಟವಾಯಿತು. ಹಾಗಾಗಿ 2 ದಿನಗಳ ನಂತರ ಅಂದರೆ 31ನೇ ತಾರೀಕಿನಂದು ಹೋಟೆಲ್ ನಿಂದ ಏರ್ಪೋರ್ಟ್ ಗೆ ಹಿಂತಿರುಗಬೇಕಾಗಿದ್ದು, ಆ ದಿನ ಅವಳಿಗೆ ಕೋಲ್ಕತ್ತಾಗೆ ವಾಪಸ್ ವಿಮಾನ ಇತ್ತು. ಆದ್ದರಿಂದ ಅವರನ್ನು ಏರ್ಪೋರ್ಟ್ ಗೆ ಡ್ರಾಪ್ ಮಾಡಬೇಕೆಂದು ಕೇಳಿಕೊಂಡಳು. ಸಾಮಾನ್ಯವಾಗಿ ಆನ್ಲೈನ್ ನಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ ನಂತರ ಅದೇ ಡ್ರೈವರ್ ನೊಂದಿಗೆ ಆಫ್ಲೈನ್ ಡೀಲ್ ಮಾಡಿದರೆ ಡ್ರೈವರ್ ಗೆ ಹೆಚ್ಚು ಲಾಭವಾಗುತ್ತದೆ. ಪೂಜಾ ಸಿಂಗ್ ಡೇ ಕೂಡ ಆ ಟ್ಯಾಕ್ಸಿ ಡ್ರೈವರ್ ನೊಂದಿಗೆ ಹಾಗೆಯೇ ಆಫ್ಲೈನ್ ಡೀಲ್ ಮಾಡಿಕೊಂಡಳು. ಅದರ ದರವನ್ನು 1200 ರೂಪಾಯಿಗೆ ಮಾತನಾಡಿಕೊಂಡಳು. ಈಗ ಜುಲೈ 31, 2019ರ ದಿನ ಬಂದಿತು. ಹೋಟೆಲ್ ನಿಂದ ಹೊರಡುವ ಮೊದಲು ಪೂಜಾ ಸಿಂಗ್ ಡೇ ತನ್ನ ಗಂಡನೊಂದಿಗೆ ಕೋಲ್ಕತ್ತಾಗೆ ಕಾಲ್ ಮಾಡಿ ಮಾತನಾಡಿದಳು. ತಾನು ಹೋಟೆಲ್ ನಿಂದ ಹೊರಡುತ್ತಿರುವುದಾಗಿ ಮತ್ತು ಮಧ್ಯಾಹ್ನದೊಳಗೆ ಕೋಲ್ಕತ್ತಾ ತಲುಪುವುದಾಗಿ ಹೇಳಿದಳು. ಆ ನಂತರ ಟ್ಯಾಕ್ಸಿ ಬಂತು. ಪೂಜಾ ಸಿಂಗ್ ಡೇ ಟ್ಯಾಕ್ಸಿಯಲ್ಲಿ ಕುಳಿತು ಹೋಟೆಲ್ ನಿಂದ ಹೊರಟಳು. ಜುಲೈ 31, 2019ರ ಮಧ್ಯಾಹ್ನದ ವೇಳೆಗೆ ಪೂಜಾ ಸಿಂಗ್ ಡೇ ಕೋಲ್ಕತ್ತಾಗೆ ತಲುಪಬೇಕಿತ್ತು. ಆದರೆ ಸಂಜೆ ಆಯಿತು. ಸಂಜೆಯಿಂದ ರಾತ್ರಿ ಆಯಿತು. ಆದರೆ ಪೂಜಾ ಸಿಂಗ್ ಡೇ ಮಾತ್ರ ಮನೆಗೆ ಬರಲಿಲ್ಲ. ಅವಳ ಗಂಡ ಅವಳ 2 ಮೊಬೈಲ್ಗೆ ಫೋನ್ ಮಾಡಿ ನೋಡಿದನು. ಆದರೆ 2 ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಎಂದು ಹೇಳಿದವು. ಇದು ಎಲ್ಲೋ ಯಾವುದೋ ಅಪಾಯ ಸಂಭವಿಸಿರುವ ಸೂಚನೆಯಂತೆ ಕಾಣಿಸಿತು. ಆಗ ಪೂಜಾ ಸಿಂಗ್ ಡೇ ಅವರ ಗಂಡ ಪೂಜಾ ಸಿಂಗ್ ಅವರ ಸ್ನೇಹಿತರು ಮತ್ತು ಕೆಲಸ ಮಾಡುವವರೊಂದಿಗೆ ಫೋನ್ ಮಾಡಿ ಅವರ ಬಗ್ಗೆ ವಿಚಾರಿಸಿದರು. ಆದರೆ ಯಾರಿಗೂ ಸಹ ಪೂಜಾ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಹಾಗಾಗಿ ಪೂಜಾ ಸಿಂಗ್ ಅವರ ಗಂಡ ಆಕೆ ಕಾಣೆಯಾದ ಬಗ್ಗೆ ಮಿಸ್ಸಿಂಗ್ ರಿಪೋರ್ಟ್ ದಾಖಲಿಸಲು ನಿರ್ಧರಿಸಿದರು. ಆಗ ವ್ಯಕ್ತಿ ಮನೆಯಿಂದ ಪೊಲೀಸ್ ಸ್ಟೇಷನ್ ಗೆ ಹೊರಡುವಾಗ ಅವರ ಮೊಬೈಲ್ಗೆ ಪೂಜಾ ಸಿಂಗ್ ಅವರ ನಂಬರ್ ಇಂದ ಒಂದು ಟೆಕ್ಸ್ಟ್ ಮೆಸೇಜ್ ಬಂತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ಐ ಆಮ್ ಇನ್ ಹೈದರಾಬಾದ್, ಸಮ್ ಎಮರ್ಜೆನ್ಸಿ ನೀಡ್ ಕ್ಯಾಶ್. ಅಂದ್ರೆ ನಾನು ಹೈದರಾಬಾದ್ ನಲ್ಲಿ ಇದ್ದೇನೆ, ಎಮರ್ಜೆನ್ಸಿ ಇದೆ, ಆದ್ದರಿಂದ ಕ್ಯಾಶ್ ಬೇಕು ಎಂದು ಮೆಸೇಜ್ ಮಾಡಿದ್ದಳು. ಅಂದ್ರೆ ಪೂಜಾ ತಮ್ಮ ಗಂಡನಿಗೆ ನಾನು ಹೈದರಾಬಾದ್ ನಲ್ಲಿ ಇದ್ದೇನೆ, ನನಗೆ ಹಣ ಬೇಕು ಎಂದು ಹೇಳಿದ್ದಳು. ಅದರ ನಂತರ ಇನ್ನೊಂದು ಮೆಸೇಜ್ ಬಂದಿತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ಐ ನೀಡ್ 5 lakhs ರೈಟ್ ನೌ. ಅಂದ್ರೆ ನನಗೆ ಈಗಲೇ 5 ಲಕ್ಷ ದುಡ್ಡು ಬೇಕು ಎಂದು. ಇಲ್ಲಿ ನೋಡಿದ್ರೆ ಎಲ್ಲವೂ ಸಹಜವಾಗಿರುವಂತೆ ಕಾಣಿಸುತ್ತದೆ. ಪೂಜಾ ಯಾವುದೋ ಕೆಲಸಕ್ಕಾಗಿ ಹೈದರಾಬಾದ್ ಗೆ ಹೋಗಿರಬಹುದು. ಅಲ್ಲಿ ಅವಳಿಗೆ ಹಣದ ಅವಶ್ಯಕತೆ ಇರಬಹುದು ಎಂದು ಅನಿಸುತ್ತದೆ. ಆದರೆ ಪೂಜಾ ಅವಳ ಗಂಡ ಒಂದು ವಿಷಯವನ್ನು ಗಮನಿಸಿದನು. ಈ ಮೆಸೇಜ್ ಕಳಿಸಿರುವುದು ಪೂಜಾ ಅಲ್ಲ ಎಂದು. ಏಕೆಂದರೆ ಪೂಜಾ ಸಿಂಗ್ ಚೆನ್ನಾಗಿ ಇಂಗ್ಲಿಷ್ ಬರೆಯಬಲ್ಲಳು. ಆದರೆ ಆ ಟೆಕ್ಸ್ಟ್ ಮೆಸೇಜ್ ನಲ್ಲಿ ಬಹಳಷ್ಟು ಗ್ರಾಮರ್ ಮಿಸ್ಟೇಕ್ಗಳು ಇದ್ದವು. ಅಂದರೆ ಯಾರೋ ಕಳಪೆ ಇಂಗ್ಲಿಷ್ ನಲ್ಲಿ ಈ ಮೆಸೇಜ್ ಕಳಿಸಿದ್ದಾರೆ ಎಂದು ಪೂಜಾ ಸಿಂಗ್ ಅವರ ಗಂಡನಿಗೆ ಅರ್ಥವಾಯಿತು. ಅದು ಪೂಜಾ ಸಿಂಗ್ ಅಲ್ಲ, ಈ ಮೊಬೈಲ್ ನಲ್ಲಿ ಬೇರೆ ಯಾರೋ ಇದ್ದಾರೆ ಎಂದು. ಆಗ ವ್ಯಕ್ತಿ ಈ ವಿಷಯ ತಿಳಿದ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕೋಲ್ಕತ್ತಾ ಪೊಲೀಸರಿಗೆ ಈ ವಿಷಯ ಹೇಳಿದರು. ನಿಜವಾಗಿಯೂ ಪೊಲೀಸರು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಿತ್ತು. ಬೆಂಗಳೂರು ಪೊಲೀಸರೊಂದಿಗೆ ಸಂಪರ್ಕ ಪಡೆದುಕೊಳ್ಳಬೇಕಿತ್ತು. ಪೂಜಾ ಬಗ್ಗೆ ಮಾಹಿತಿಗಳನ್ನ ತಿಳಿದುಕೊಂಡು ಅವರ ಬಗ್ಗೆ ಸರ್ಚ್ ಅನ್ನು ಶುರು ಮಾಡಬೇಕಾಗಿತ್ತು. ಆದರೆ ಕೋಲ್ಕತ್ತಾ ಪೊಲೀಸರು ಹಾಗೆ ಮಾಡಲಿಲ್ಲ. ಅವರು ರಿಪೋರ್ಟ್ ದಾಖಲಿಸಿಕೊಂಡು ನೀವು ಮನೆಗೆ ಹೋಗಿ ನಿಮ್ಮ ಪತ್ನಿ ಶೀಘ್ರದಲ್ಲಿ ಹಿಂತಿರುಗುತ್ತಾಳೆ ಎಂದರು. ಕೋಲ್ಕತ್ತಾ ಪೊಲೀಸರಿಗೆ ಪೂಜಾ ಸಿಂಗ್ ಓದಿದ ಬುದ್ಧಿವಂತ ಹುಡುಗಿ, ಎಲ್ಲಾದ್ರೂ ಹೋಗಿರಬಹುದು, ಕೆಲಸ ಮುಗಿದ ನಂತರ ಮನೆಗೆ ವಾಪಸ್ ಬರುತ್ತಾಳೆ ಎಂದು ಅನಿಸಿತು. ಈಗ ಕೋಲ್ಕತ್ತಾ ಪೊಲೀಸರು ಈ ಪ್ರಕರಣದ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ. ಆದರೆ ಇನ್ನೊಂದು ಕಡೆ ಬೆಂಗಳೂರು ಏರ್ಪೋರ್ಟ್ ಹತ್ತಿರ ಆಗಸ್ಟ್ 1, 2019ರಂದು ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯನ್ನು ನೋಡಿದರು. ಆಕೆ ಒಂದು ಮೂಲೆಯಲ್ಲಿ ಮುಖವನ್ನು ನೆಲಕ್ಕೆ ಒತ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವಂತೆ ಕಂಡಳು. ಹತ್ತಿರ ಹೋಗಿ ನೋಡಿದರೆ ಆಕೆ ಸತ್ತು ಹೋಗಿರುವುದಾಗಿ ಅರಿವಾಯಿತು.
ಆಕೆಯ ಮುಖವನ್ನು ಯಾವುದೋ ಭಾರವಾದ ವಸ್ತುವಿನಿಂದ ಜಜ್ಜಲಾಗಿತ್ತು. ನೋಡಿದ ತಕ್ಷಣ ಗುರುತಿಸುವುದು ತುಂಬಾ ಕಷ್ಟವಾಗಿತ್ತು. ಆ ಮಹಿಳೆಯ ಮೃತದೇಹ ಬೆಂಗಳೂರು ಏರ್ಪೋರ್ಟ್ ನಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿತು. ಅವರು ಪೊಲೀಸರಿಗೆ ಕರೆ ಮಾಡಿ ಹೇಳಿದರು. ಪೊಲೀಸರು ಆ ಹುಡುಗಿಯ ಪಾಕೆಟ್ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿದರೆ ಅದರಲ್ಲಿ ಯಾವುದೇ ಐಡಿ ಕಾರ್ಡ್ ಕಾಣಿಸಲಿಲ್ಲ, ಮೊಬೈಲ್ ಕೂಡ ಇರಲಿಲ್ಲ. ಆಗ ಪೊಲೀಸರು ಆ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಗಾಗಿ ಕಳಿಸಿದರು. ನಂತರ ಪೊಲೀಸರು ಸುತ್ತಮುತ್ತಲಿನ ಸ್ಟೇಷನ್ ಗಳಲ್ಲಿ ಯಾವುದಾದರೂ ಮಿಸ್ಸಿಂಗ್ ರಿಪೋರ್ಟ್ ರಿಜಿಸ್ಟರ್ ಆಗಿದೆಯೇ ಎಂದು ಎನ್ಕ್ವೈರಿ ಮಾಡಿದರು. ಪೊಲೀಸರಿಗೆ ಅಂತ ಯಾವುದೇ ಹುಡುಗಿ ಅಥವಾ ಮಹಿಳೆ ಕಾಣೆಯಾದ ವರದಿ ಸಿಗಲಿಲ್ಲ. ಈಗ ಪೊಲೀಸರು ಆ ಶವಕ್ಕೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದರು. ಪೋಸ್ಟ್ ಮಾರ್ಟಮ್ ನಲ್ಲಿ ಆ ಸಾವು ಕೊನೆ 24 ಅಥವಾ 48 ಗಂಟೆಗಳಲ್ಲಿ ಸಂಭವಿಸಿದೆ ಎಂದು ತಿಳಿಯಿತು. ಆಕೆಯ ದೇಹದ ಮೇಲೆ 22 ಬಾರಿ ಚಾಕುವಿನಿಂದ ದಾಳಿ ಮಾಡಲಾಗಿತ್ತು ಮತ್ತು ಮುಖವನ್ನು ಒಂದು ದೊಡ್ಡ ಕಲ್ಲುಗಳಿಂದ ಜಜ್ಜಿ ಹಾಕಲಾಗಿತ್ತು. ಇದರಿಂದ ಗುರುತಿಸುವುದು ಕಷ್ಟವಾಗುವಂತೆ ಮಾಡಿದ್ದರು. ಪೊಲೀಸರು ಯಾರಾದರೂ ಆ ಮೃತದೇಹವನ್ನ ಕ್ಲೈಮ್ ಮಾಡಲು ಬರುತ್ತಾರೆ ಎಂದು ಕಾಯುತ್ತಿದ್ದರು. ಆದರೆ ಯಾರು ಬಾರದ ಕಾರಣ ಪೊಲೀಸರು ಆಕೆಯ ದೇಹದ ಫೋಟೋಗಳು, ಬಟ್ಟೆಗಳು ಇತ್ಯಾದಿಗಳನ್ನು ಸಂಗ್ರಹಿಸಿ DNA ಮಾದರಿಗಳನ್ನು ತೆಗೆದುಕೊಂಡು ಕಾನೂನುಬದ್ಧವಾಗಿ ಆ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡಿದರು. ಈಗ ಪೊಲೀಸರು ಆ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡಿದ ನಂತರವೂ ಅವರು ಆ ಮಹಿಳೆ ಯಾರು, ಈ ಕೊಲೆಯನ್ನು ಯಾರು ಮಾಡಿದ್ದಾರೆ ಎಂದು ತಿಳಿಯಲು ತನಿಖೆ ಮುಂದುವರಿಸಿದರು. ಅದರ ಭಾಗವಾಗಿ ಅವರು ಗಮನಿಸಿದರು ಆ ಮಹಿಳೆ ಧರಿಸಿದ್ದ ಬಟ್ಟೆಗಳು ಉತ್ತಮ ಬ್ರಾಂಡೆಡ್ ಶೋರೂಮ್ ನಿಂದ ಖರೀದಿಸಿದವು ಎಂದು ಅವರಿಗೆ ಅರ್ಥವಾಯಿತು. ಅದರೊಂದಿಗೆ ಆ ಬಟ್ಟೆಗಳ ಸೀರಿಯಲ್ ನಂಬರ್ ಆಧಾರದ ಮೇಲೆ ಪೊಲೀಸರು ಬೆಂಗಳೂರಿನಲ್ಲಿ ಆ ಶೋರೂಮ್ ಗೆ ಹೋಗಿ ಆ ಸೀರಿಯಲ್ ನಂಬರ್ ತೋರಿಸಿ ಎನ್ಕ್ವೈರಿ ಮಾಡಿದರು. ಆದರೆ ಆ ಬಟ್ಟೆಗಳನ್ನು ಬೆಂಗಳೂರಿನಲ್ಲಿ ಖರೀದಿಸಿಲ್ಲ, ಅವುಗಳನ್ನು ಕೋಲ್ಕತ್ತಾದಿಂದ ಖರೀದಿಸಲಾಗಿದೆ ಎಂದು ತಿಳಿಯಿತು. ಕೋಲ್ಕತ್ತಾದಲ್ಲಿರುವ ಆ ಶೋರೂಮ್ ನ ವಿಳಾಸವನ್ನು ತೆಗೆದುಕೊಂಡು ಬೆಂಗಳೂರು ಪೊಲೀಸರು ಕೋಲ್ಕತ್ತಾಕ್ಕೆ ಹೋದರು. ಹುಡುಕಾಟಕ್ಕಾಗಿ ಪೊಲೀಸರು ಅದೇ ಬ್ರಾಂಡ್ ಶೋರೂಮ್ ಗೆ ಹೋದರು. ಆ ಸೀರಿಯಲ್ ನಂಬರ್ ಅನ್ನು ಹೊಂದಿಸಿ ನೋಡಿದಾಗ ಅದರಿಂದ ತಿಳಿದು ಬಂದಿದ್ದೇನೆಂದರೆ ಆ ಡ್ರೆಸ್ ಅನ್ನು ಒಬ್ಬ ಮಹಿಳೆ ಪರ್ಚೇಸ್ ಮಾಡಿದ್ದಳು. ಅಲ್ಲಿಂದ ಪೊಲೀಸರು ಆ ಮಹಿಳೆಯ ಡೀಟೇಲ್ಸ್ ಅನ್ನು ತೆಗೆದುಕೊಂಡು ಆ ಶೋರೂಮ್ ನ ಸುತ್ತಮುತ್ತಲಿನ ಎಲ್ಲ ಪೊಲೀಸ್ ಸ್ಟೇಷನ್ ಗಳಲ್ಲಿ ಮಿಸ್ಸಿಂಗ್ ರಿಪೋರ್ಟ್ಸ್ ಗಳನ್ನು ಪರಿಶೀಲನೆ ಮಾಡಿದರು. ಅಲ್ಲಿ ಕೆಲವು ದಿನಗಳ ಹಿಂದೆ ದಾಖಲಾದ ಮಿಸ್ಸಿಂಗ್ ವರದಿಗಳು ಇದ್ದವು. ಅವುಗಳಲ್ಲಿ ಒಂದು ಪೂಜಾ ಸಿಂಗ್ ಡೇ ಅವರ ಗಂಡ ಫೈಲ್ ಮಾಡಿದ ವರದಿ ಕೂಡ ಇತ್ತು. ಈಗ ಮಿಸ್ಸಿಂಗ್ ಆದ ವರದಿಯ ಡೇಟಾ ಆಧಾರದ ಮೇಲೆ ಮತ್ತು ಶೋರೂಮ್ ನಿಂದ ಬಂದ ವಿವರಗಳನ್ನು ತಾಳೆ ಮಾಡಿ ನೋಡಿ ಪೊಲೀಸರು ಪೂಜಾ ಸಿಂಗ್ ಡೇ ಅವರ ಕುಟುಂಬವನ್ನು ಸಂಪರ್ಕ ಮಾಡಿದರು. ಆ ಮೃತದೇಹದ ಫೋಟೋಗಳು ಮತ್ತು ಆಕೆ ಬಟ್ಟೆಗಳ ಫೋಟೋಗಳನ್ನು ಪೂಜಾ ಸಿಂಗ್ ಡೇ ಅವರ ಗಂಡ ಮತ್ತು ಕುಟುಂಬದವರಿಗೆ ತೋರಿಸಿ ಎನ್ಕ್ವೈರಿ ಮಾಡುವುದಕ್ಕೆ ಶುರು ಮಾಡಿದರು. ಕೋಲ್ಕತ್ತಾ ಪೊಲೀಸರ ನಿರ್ಲಕ್ಷ್ಯದ ನಡುವೆಯೂ ಬೆಂಗಳೂರು ಪೊಲೀಸರ ಸಮಯೋಚಿತ ಕ್ರಮದಿಂದಾಗಿ ಮೃತದೇಹದ ಗುರುತು ಸಾಧ್ಯವಾಯಿತು. ಮೃತದೇಹದ ಫೋಟೋಗಳನ್ನು ಪೂಜಾ ಸಿಂಗ್ ಡೇ ಅವರ ಕುಟುಂಬ ಸದಸ್ಯರಿಗೆ ತೋರಿಸಲಾಯಿತು. ಅವರು ತಕ್ಷಣ ಆಕೆಯನ್ನು ಗುರುತಿಸಿದರು ಮತ್ತು ಅದು ಪೂಜಾ ಸಿಂಗ್ ಡೇ ಎಂದು ಖಚಿತಪಡಿಸಿದರು. ಕೋಲ್ಕತ್ತಾ ಪೊಲೀಸರು ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಂಡು ಬೆಂಗಳೂರು ಪೊಲೀಸರೊಂದಿಗೆ ಸಂಪರ್ಕ ಮಾಡಿದ್ದರೆ ಈ ವಿಷಯ ಮೊದಲೇ ತಿಳಿದು ಬರುತ್ತಿತ್ತು. ಆದರೆ ಬೆಂಗಳೂರು ಪೊಲೀಸರ ಈ ಕ್ರಮದಿಂದಲೇ ಮೃತದೇಹದ ಗುರುತು ಸಾಧ್ಯವಾಯಿತು. ಆಗ ಪೂಜಾ ಸಿಂಗ್ ಡೇ ಅವರ ಪತಿ ಪೊಲೀಸರಿಗೆ ಕೆಲವು ಇನ್ಫಾರ್ಮೇಶನ್ ಗಳನ್ನು ಕೊಡುತ್ತಾರೆ. ಪೂಜಾ ಅವರು ಜುಲೈ 29, 2019 ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಹೋಗಿದ್ದರು. ನಂತರ ಅವರು ಜುಲೈ 31 ಹಿಂತಿರುಗಬೇಕಿತ್ತು, ಆದರೆ ಬರಲಿಲ್ಲ. ಈ ಮಾಹಿತಿಯನ್ನು ಆಧರಿಸಿ ಬೆಂಗಳೂರು ಪೊಲೀಸರು ಬೆಂಗಳೂರಿಗೆ ಹಿಂತಿರುಗುತ್ತಾರೆ. ಮೊದಲಿಗೆ ಅವರು ವಿಮಾನ ನಿಲ್ದಾಣದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುತ್ತಾರೆ. ಜುಲೈ 29 ಪೂಜಾ ಸಿಂಗ್ ಡೇ ವಿಮಾನ ನಿಲ್ದಾಣದಿಂದ ಹೊರಗೆ ಬರುತ್ತಿರುವುದು ಅಲ್ಲಿ ಕಾಣಿಸುತ್ತದೆ. ಆಕೆ ಆನ್ಲೈನ್ ನಲ್ಲಿ ಬುಕ್ ಮಾಡಿದ ಟ್ಯಾಕ್ಸಿಯಲ್ಲಿ ಕುಳಿತು ಹೋಗಿದ್ದರು. ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಟ್ಯಾಕ್ಸಿಯ ಸಂಖ್ಯೆ ಸ್ಪಷ್ಟವಾಗಿ ದಾಖಲಾಗಿದೆ. ಈಗ ಟ್ಯಾಕ್ಸಿ ನಂಬರ್ ಮತ್ತು ಪೂಜಾ ಸಿಂಗ್ ಡೇ ಅವರ ಮೊಬೈಲ್ ಡೇಟಾವನ್ನು ಆಧರಿಸಿ ಅವರು ಆನ್ಲೈನ್ ನಲ್ಲಿ ಓಲಾ ಟ್ಯಾಕ್ಸಿ ಬುಕ್ ಮಾಡಿದ್ದರು ಎಂದು ಪೊಲೀಸರು ಪತ್ತೆ ಮಾಡಿದರು. ಈಗ ಪೊಲೀಸರು ತಕ್ಷಣ ಡ್ರೈವರ್ ನ ವಿವರಗಳನ್ನು ಪಡೆದರು. ಆಗ ಒಂದು ಆಘಾತಕಾರಿ ವಿಷಯ ಬಯಲಾಯಿತು. ಆ ಟ್ಯಾಕ್ಸಿ ಡ್ರೈವರ್ ಪೂಜಾ ಸಿಂಗ್ ಡೇ ಅವರ ಬುಕಿಂಗ್ ನಂತರ ಮತ್ತೊಂದು ಬುಕಿಂಗ್ ಅನ್ನು ಸ್ವೀಕರಿಸಿರಲಿಲ್ಲ. ಅಂದರೆ ಆ ದಿನದ ನಂತರ ಅವನು ತಮ್ಮ ಕಾರನ್ನು ಬುಕಿಂಗ್ ಆಗಿ ಬಳಸಲಿಲ್ಲ. ಇದರಿಂದ ಪೊಲೀಸರಿಗೆ ಅನುಮಾನ ಬಂತು. ಪೂಜಾ ಸಿಂಗ್ ಅವರ ಕೊಲೆ ಹಿಂದೆ ಈ ಟ್ಯಾಕ್ಸಿ ಡ್ರೈವರ್ ಇರಬಹುದು ಎಂದು ಅನುಮಾನ ಪಟ್ಟರು. ಪೊಲೀಸರು ತಕ್ಷಣ ಆ ಡ್ರೈವರ್ ಮೊಬೈಲ್ ಅನ್ನು ಟ್ರ್ಯಾಕ್ ಮಾಡಿ ಆತನನ್ನು ಬಂಧಿಸುತ್ತಾರೆ. ಆತನ ಹೆಸರು HM ನಾಗೇಶ್. ವಯಸ್ಸು ಸುಮಾರು 25 ರಿಂದ 26 ವರ್ಷಗಳು. ಪೊಲೀಸರು ಆತನನ್ನು ಬಂಧಿಸಿ ಪೂಜಾ ಸಿಂಗ್ ಡೇ ಬಗ್ಗೆ ವಿಚಾರಿಸಿದಾಗ ಜುಲೈ 29 ವಿಮಾನ ನಿಲ್ದಾಣದಿಂದ ಪೂಜಾ ಅವರನ್ನು ಪಿಕಪ್ ಮಾಡಿ ಹೋಟೆಲ್ಗೆ ಕರೆದುಕೊಂಡು ಹೋದೆ. ಅದರ ನಂತರ ಅವರು ಎಲ್ಲಿಗೆ ಹೋದರು ಎಂದು ನನಗೆ ತಿಳಿದಿಲ್ಲ ಎಂದು ಹೇಳುತ್ತಾನೆ. ಡ್ರೈವರ್ ನ ಹೇಳಿಕೆ ಸರಿ ಎಂದು ತೋರುತ್ತಿದ್ದರು. ಪೊಲೀಸರು ಪೂಜಾ ಸಿಂಗ್ ಉಳಿದ ಹೋಟೆಲ್ಗೆ ಹೋಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದರು. ಜುಲೈ 31, 2019 ಬೆಳಿಗ್ಗೆ ಅವರು ಹೋಟೆಲ್ ನಿಂದ ಹೊರಗೆ ಬಂದು ಅದೇ ಟ್ಯಾಕ್ಸಿಯಲ್ಲಿ ಮತ್ತೆ ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿರುವ
ಹೋಗುತ್ತಿರುವುದು ಅದರಲ್ಲಿ ದಾಖಲಾಗಿತ್ತು. ಆದರೆ ಆ ಡ್ರೈವರ್ ತಾನು ಜುಲೈ 31ರಂದು ಪೂಜಾ ಅವರನ್ನು ಹಿಂತಿರುಗಿ ಪಿಕಪ್ ಮಾಡಿದ್ದನ್ನು ನಿರಾಕರಿಸುತ್ತಾನೆ. ಆಗ ಇಲ್ಲೇ ಪೊಲೀಸರಿಗೆ ಅನುಮಾನ ಬರುತ್ತದೆ. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಸಂಪೂರ್ಣವಾಗಿ ಹೊರಬರುತ್ತದೆ. ಆಗ ಬೇರೆ ದಾರಿ ಇಲ್ಲದೆ ಟ್ಯಾಕ್ಸಿ ಡ್ರೈವರ್ ಎಚ್.ಎಂ. ನಾಗೇಶ್ ಪೊಲೀಸರಿಗೆ ಸತ್ಯವನ್ನು ಒಪ್ಪಿಕೊಳ್ಳುತ್ತಾನೆ. ಜುಲೈ 29, 2019ರಂದು ಆನ್ಲೈನ್ ನಲ್ಲಿ ಬುಕಿಂಗ್ ನಲ್ಲಿ ಪೂಜಾ ಸಿಂಗ್ ಡೇ ಅವರನ್ನು ವಿಮಾನ ನಿಲ್ದಾಣದಿಂದ ಹೋಟೆಲ್ ರೂಮ್ ಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ಆತ ಗಮನಿಸಿದ ವಿಷಯಗಳು: ಪೂಜಾ ಅವರ ಬಳಿ 2 ಮೊಬೈಲ್ಗಳು ಇದ್ದವು. ಒಂದು ಆಪಲ್, ಇನ್ನೊಂದು ಸ್ಯಾಮ್ಸಂಗ್. ಎರಡನೆಯದು ಆಕೆ ದುಬಾರಿ ಉಡುಪುಗಳನ್ನು ಧರಿಸಿದ್ದರು. ಮೂರನೆಯದು ಅವರು ಫೋನ್ ನಲ್ಲಿ ಯಾರೊಂದಿಗೂ ಮಾತನಾಡುತ್ತಿದ್ದರು. ಇವೆಲ್ಲವನ್ನು ನೋಡಿದ ನಾಗೇಶ್ಗೆ ಈ ಮಹಿಳೆ ಶ್ರೀಮಂತಳಾಗಿರಬಹುದು ಎಂದು ಅನಿಸಿತು. ಆಕೆ ಬಳಿ ಇರುವ ಪರ್ಸ್ ನಲ್ಲಿ ಬಹಳಷ್ಟು ಹಣ ಇರಬಹುದು. 2 ಮೊಬೈಲ್ಗಳಿವೆ ಎಂದರೆ ಎಟಿಎಂ ಮತ್ತು ಕ್ರೆಡಿಟ್ ಕಾರ್ಡ್ಗಳು ಸಹ ಇರಬಹುದು ಎಂದು ಊಹಿಸಿ ನಾಗೇಶ್ಗೆ ದುರಾಸೆ ಹುಟ್ಟಿತು. ಅದೇ ಸಮಯದಲ್ಲಿ ಪೂಜಾ ಡೇ ಜುಲೈ 31ರಂದು ಮತ್ತೆ ಹೋಟೆಲ್ ಇಂದ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗಬೇಕಿತ್ತು ಮತ್ತು ಅದಕ್ಕಾಗಿ ನಾಗೇಶ್ಗೆ ಬರಬೇಕೆಂದು ಹೇಳಿದ್ದರು. ಅವರು ಬುಕಿಂಗ್ ಅನ್ನು ಆನ್ಲೈನ್ ನಲ್ಲಿ ಮಾಡದೆ ಆಫ್ಲೈನ್ ನಲ್ಲಿ ಹಣವನ್ನು ಪಾವತಿಸಲು ಒಪ್ಪಿದ್ದರು. ಇಲ್ಲೇ ಎಚ್.ಎಂ. ನಾಗೇಶ್ ಪೂಜಾ ಸಿಂಗ್ ಅವರನ್ನು ದರೋಡೆ ಮಾಡಲು ಯೋಜಿಸುತ್ತಾನೆ. ಇಲ್ಲೇ ಎಚ್.ಎಂ. ನಾಗೇಶ್ ಪೂಜಾ ಸಿಂಗ್ ಅವರನ್ನು ದರೋಡೆ ಮಾಡುವುದಕ್ಕೆ ಯೋಜನೆ ಮಾಡುತ್ತಾನೆ. ಜುಲೈ 31, 2019ರಂದು ಪೂಜಾ ಸಿಂಗ್ ಅವರನ್ನು ತನ್ನ ಟ್ಯಾಕ್ಸಿಯಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಆದರೆ ಈ ಬಾರಿ ಆತ ಮೊದಲೇ ಕಾರಿನಲ್ಲಿ ಒಂದು ಚಾಕುವನ್ನು ಇಟ್ಟುಕೊಂಡಿದ್ದನು. ಸ್ವಲ್ಪ ದೂರ ಹೋದ ನಂತರ ಪೂಜಾ ಅವರನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಚಾಕು ತೋರಿಸಿ ದರೋಡೆ ಮಾಡಲು ಪ್ರಯತ್ನಿಸುತ್ತಾನೆ. ಆಕೆ ಬಳಿ ಇದ್ದ 2 ಮೊಬೈಲ್ಗಳು, ಕ್ರೆಡಿಟ್ ಕಾರ್ಡ್ಗಳು ಮತ್ತು ಎಟಿಎಂ ಕಾರ್ಡ್ಗಳನ್ನು ತೆಗೆದುಕೊಳ್ಳುತ್ತಾನೆ. ಆಕೆ ಪರ್ಸ್ ನಲ್ಲಿ ಬಹಳಷ್ಟು ಹಣ ಇರುತ್ತದೆ ಎಂದು ಆತ ನಂಬಿದ್ದನು. ಆದರೆ ಎಚ್.ಎಂ. ನಾಗೇಶ್ಗೆ ಕೇವಲ 500 ರೂಪಾಯಿಗಳು ಮಾತ್ರ ಸಿಕ್ಕವು. ಲಕ್ಷಾಂತರ ರೂಪಾಯಿ ಸಿಗುವ ಆಶಯದಲ್ಲಿದ್ದ ನಾಗೇಶ್ಗೆ ಇದು ತೀವ್ರ ಕೋಪವನ್ನು ತರಿಸಿತು. ಕೋಪದಿಂದ ಆತ ಪೂಜಾ ಸಿಂಗ್ ಮೇಲೆ ಹಲ್ಲೆ ಮಾಡಲು ಪ್ರಾರಂಭ ಮಾಡಿದನು. ಪೂಜಾ ತನ್ನನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ನಾನು ಪೊಲೀಸರಿಗೆ ದೂರು ನೀಡುತ್ತೇನೆ, ನೀನು ಜೈಲಿಗೆ ಹೋಗುತ್ತೀಯಾ ಎಂದು ಬೆದರಿಕೆ ಹಾಕಿದಳು. ಇದರಿಂದ ಎಚ್.ಎಂ. ನಾಗೇಶ್ಗೆ ಭಯ ಉಂಟಾಗಿ ಪೂಜಾ ಸಿಂಗ್ ಡೇ ಅವರನ್ನು ಕೊಲೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಆತ ಸುಮಾರು 22 ಬಾರಿ ಚಾಕುವಿನಿಂದ ಆಕೆಯ ಮೇಲೆ ಹಲ್ಲೆ ಮಾಡಿದನು. ಹಲ್ಲೆಯ ನಂತರ ಆಕೆಯ ಮೃತದೇಹವನ್ನು ವಿಮಾನ ನಿಲ್ದಾಣದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋದನು. ಅಲ್ಲಿ ಒಂದು ದೊಡ್ಡ ಬಂಡೆಯಿಂದ ಆಕೆಯ ಮುಖದ ಮೇಲೆ ಹೊಡೆದು ಆಕೆಯ ಮುಖವನ್ನು ಸಂಪೂರ್ಣವಾಗಿ ವಿರೂಪಗೊಳಿಸಿದನು. ಟೋಟಲ್ ಆಗಿ ಯಾರು ಗುರುತಿಸದಂತೆ ಮಾಡಿದನು. ನಂತರ ನಾಗೇಶ್ ಆಕೆಯ 2 ಮೊಬೈಲ್ಗಳು, ಎಟಿಎಂ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋದನು. ನಂತರ ಅವನು ಪೂಜಾ ಅವರ ಪತಿಗೆ ಮೆಸೇಜ್ ಕಳುಹಿಸಿ, ನಾನು ಹೈದರಾಬಾದ್ ನಲ್ಲಿದ್ದೇನೆ, ನನಗೆ 5 ಲಕ್ಷ ರೂಪಾಯಿಗಳು ಬೇಕು ಎಂದು ಹೇಳುತ್ತಾನೆ. ಪೂಜಾ ಸಿಂಗ್ ಡೇ ಅವರ ಎಟಿಎಂ ನಲ್ಲಿ ಹೆಚ್ಚು ಹಣ ಇರಲಿಲ್ಲ. ಹಾಗಾಗಿ ಆಕೆಯ ಗಂಡ ಹಣವನ್ನು ಖಾತೆಗೆ ವರ್ಗಾಯಿಸಿದರೆ ಎಟಿಎಂ ನಿಂದ ತೆಗೆದುಕೊಳ್ಳಬಹುದು ಎಂಬುದು ಆತನ ಯೋಚನೆಯಾಗಿತ್ತು. ದುರಾಸೆಯಿಂದಾಗಿ ಎಚ್.ಎಂ. ನಾಗೇಶ್ ಪೂಜಾ ಸಿಂಗ್ ಡೇ ಅವರನ್ನು ಕೊಲೆ ಮಾಡಿದನು. ಆತ ಮೃತದೇಹವನ್ನು ವಿಮಾನ ನಿಲ್ದಾಣದಿಂದ 1 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಓಡಿ ಹೋದನು. ಅದರ ನಂತರ ಆತ ಯಾವುದೇ ಬುಕಿಂಗ್ ಕೂಡ ತೆಗೆದುಕೊಳ್ಳಲಿಲ್ಲ. ಈ ಪ್ರಕರಣದಲ್ಲಿ ಬೆಂಗಳೂರು ಪೊಲೀಸರ ಕಾರ್ಯವೈಖರಿ ನಿಜಕ್ಕೂ ಮೆಚ್ಚುವಂತದ್ದು. ಅವರಿಗೆ ಸಿಕ್ಕಿದ್ದು ಅನಾಮಧೇಯ ಮೃತದೇಹ. ಆ ವ್ಯಕ್ತಿ ಯಾರೆಂದು ಗುರುತಿಸಲು ಸಾಧ್ಯವಾಗದಿದ್ದರೂ ಬೆಂಗಳೂರು ಪೊಲೀಸರು ಬಹಳ ಕಷ್ಟಪಟ್ಟು ತನಿಖೆ ನಡೆಸಿ ಬಟ್ಟೆಗಳ ಆಧಾರದ ಮೇಲೆ ಮೊದಲು ಮೃತದೇಹವನ್ನು ಗುರುತಿಸಿದರು. ಅದರ ನಂತರ ಅಪರಾಧಿಯನ್ನು ಸಹ ಪತ್ತೆ ಹಚ್ಚಿದರು. ಫ್ರೆಂಡ್ಸ್, ಪ್ರತಿ ಪೊಲೀಸರು ಹೀಗೆ ಸಂಪೂರ್ಣ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಅಪರಾಧಗಳ ಪ್ರಮಾಣ ತುಂಬಾ ಕಡಿಮೆಯಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.